ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಯಾರಿಗೆ ಅವಶ್ಯಕತೆ ಇದೆ? ಮೂಳೆ ಸವಿಯೋದು. ಮೂಳೆ ಸವಿಯೋ ಕಾರಣ ಏನು? ಸೊ ಈಗ ಮೂಳೆ ಸೌದಾಗ ಅದಕ್ಕೆ ಟ್ರೀಟ್ಮೆಂಟ್ ಏನಿರಬಹುದು? ಗ್ರೇಡ್ 2 ಇಲ್ಲಾಂದ್ರೆ ಗ್ರೇಡ್ 3 ಆರ್ಥರೈಟಿಸ್ ಆದಾಗ ನೋವು ತುಂಬಾ ಜಾಸ್ತಿ ಇದೆ, ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಫಿಸಿಯೋಥೆರಪಿ ಕಡಿಮೆ ಆಗ್ತಾ ಇಲ್ಲ ಅಂದಾಗ, ಮೂಳೆಯಿಂದ ಮೂಳೆ ಮನೆ ಕೂತಿದೆ, ಕಾರ್ಟಿಲೇಜ್ ಪೂರಾ ಸೌದಿದೆ ಅಂದಾಗ ನಾವು ಆಗ ನಿಮ್ಗೆ ಎಷ್ಟೇ ಮಾತ್ರೆ ಕೊಟ್ಟು ನೋವು ಕಡಿಮೆ ಆಗಲ್ಲ. ಇದು ಮಾಡೋ ರೀತಿ ಏನು? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಣೀಂದ್ರ ಸುದರ್ಶನ್ ಅಂತ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಅಟ್ ಸಂಪ್ರದಾ ಹಾಸ್ಪಿಟಲ್. ಇವತ್ತು ನಾವು ಅಡ್ವಾನ್ಸಸ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಯಾರಿಗೆ ಅವಶ್ಯಕತೆ ಇದೆ? ಸೊ ಮೂಳೆ ಸವಿಯೋದು. ಮೂಳೆ ಸವಿಯೋ ಕಾರಣ ಏನು? ಒಂದು ಏಜ್ ಆಗಿರ್ಬೋದು, ವಯಸ್ಸಾಗಿರ್ಬೋದು, ತುಂಬಾ ಮೂಳೆ ನೋವ್ತಾ ಇದೆ ಅಂತ ಹೇಳ್ತಾರೆ. ಸೊ ಈಗ ಮೂಳೆ ಸೌದಾಗ ಅದಕ್ಕೆ ಟ್ರೀಟ್ಮೆಂಟ್ ಏನಿರ್ಬೋದು? ಸೊ ಮೂಳೆ ಸವಿಯೋದನ್ನ ಗ್ರೇಡಿಂಗ್ ಅಂತ ಮಾಡ್ತೀವಿ. ಎಷ್ಟು ಮಟ್ಟಕ್ಕೆ ಸೌದಿದೆ? ಸ್ವಲ್ಪ ಸೌದಿದೆಯಾ ಅಂದ್ರೆ ಗ್ರೇಡ್ 1 ಅಂತೀವಿ. ಅದೇ ತರ ಗ್ರೇಡ್ 4 ವರೆಗೂ ಹೋಗುತ್ತೆ. ಅಂದ್ರೆ ಒಂದು ಮೂಳೆ ಇನ್ನೊಂದು ಮೂಳೆ ಮೇಲೆ ಕೂತಿದ್ರೆ ಅದನ್ನ ಕಾರ್ಟಿಲೇಜ್ ಅಂತ ಹೇಳ್ತೀವಲ್ಲ, ಅದು ಫುಲ್ ಸೌದಾಗ ನಿಮ್ಗೆ ಮೂಳೆ ಮೇಲೆ ಮೂಳೆ ಕೂತು ನೋವಾಗೋದು, ಶಬ್ದ ಬರೋದು, ಕುತ್ಕೊಂಡೆ ಎದಳಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಮೆಟ್ಲು ಇಳಿಬೇಕಾದ್ರೆ ತುಂಬಾ ನೋವಾಗೋದು ಕಂಡು ಬರುತ್ತೆ. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಎಕ್ಸ್ರೇ ತೆಗೆದು ನಿಮ್ಗೆ ಹೇಳ್ತಾರೆ ಎಷ್ಟು ಮಟ್ಟಿಗೆ ಮೂಳೆ ಸೌದಿದೆ ಅಂತ. ಸೊ ಅದ್ರ ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಬೇಸ್ ಆಗಿರುತ್ತೆ. ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಮಾತ್ರೆಗಳು ಕೊಡ್ತೀವಿ ನೋವು ಕಡಿಮೆ ಮಾಡಕ್ಕೆ, ಫಿಸಿಯೋಥೆರಪಿ ಕೊಡ್ತೀವಿ. ಸೊ ನಿಮ್ಗೆ ಮಾಂಸಖಂಡಕ್ಕೆ ಶಕ್ತಿ ಬರೋದ್ರ. ಆಮೇಲೆ ಐಸ್ ಪ್ಯಾಕ್ ಅಂತ ಹೇಳ್ತೀವಿ, ಐಸ್ ಪ್ಯಾಕ್ ಮಾಡ್ಬೋದು ಏನಾದ್ರು ಏಟ್ ಆಗಿತ್ತು ಅಂತ ಹೇಳಿದ್ರೆ. ಆಮೇಲೆ ಜೆಲ್ ಅಂತ ಕೊಡ್ತೀವಿ, ಒಂದು ಹಚ್ಚಿ ಅದರಿಂದ ಹೆಲ್ಪ್ ಆಗ್ಲಿ ಅಂತ. ಇಷ್ಟೆಲ್ಲ ಮಾಡಿ ಕೂಡ ನಿಮ್ಗೆ ನೋವು ಕಡಿಮೆ ಆಗ್ತಾ ಇಲ್ಲ ಅಂದಾಗ ನಾವು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಏನು? ಈಗ ಇಂಜೆಕ್ಷನ್ಸ್ ಕೊಡೋದು. ಗ್ರೇಡ್ 2 ಇಲ್ಲಾಂದ್ರೆ ಗ್ರೇಡ್ 3 ಆರ್ಥರೈಟಿಸ್ ಆದಾಗ ನಾವು ನೋವು ತುಂಬಾ ಜಾಸ್ತಿ ಇದೆ, ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಫಿಸಿಯೋಥೆರಪಿ ಕಡಿಮೆ ಆಗ್ತಾ ಇಲ್ಲ ಅಂದಾಗ ನಿಮ್ದೇ ರಕ್ತ ತಗೊಂಡು PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಥವಾ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಪ್ರಿಪೇರ್ ಮಾಡಿ ನಿಮ್ಮ ನೀಗೆ ಕೊಡ್ತೇವೆ. ಅದನ್ನ ಕೊಟ್ಟಾಗ ನಿಮ್ಗೆ ಆ ನೀ ಪೇನ್ ರಿಲೀಫ್ ಅಂತೀವಿ. ಅಂದ್ರೆ ನೋವು ಕಡಿಮೆ ಆಗುತ್ತೆ. ಅದು ಪರ್ಮನೆಂಟ್ ಅಲ್ಲ, ಟೆಂಪರರಿ. ಬಟ್ ಅದರಿಂದ ನಾವು 1 ವರ್ಷ ಇಲ್ಲ 2 ವರ್ಷವರೆಗೂ ನೋವನ್ನ ಮುಂದಕ್ಕೆ ದಬ್ಬೋದು. ಈಗ ಗ್ರೇಡ್ 4 ಆರ್ಥರೈಟಿಸ್ ಆಗಿದೆ ಅಂದ್ರೆ ಒಂದು ಮೂಳೆ ಇನ್ನೊಂದು ಮೂಳೆ ಮೇಲೆ ಕೂತಿದೆ, ಕಾರ್ಟಿಲೇಜ್ ಪೂರಾ ಸೌತಿದೆ ಅಂದಾಗ ನಾವು ಆಗ ನಿಮ್ಗೆ ಎಷ್ಟೇ ಮಾತ್ರೆ ಕೊಟ್ಟು ನೋವು ಕಡಿಮೆ ಆಗಲ್ಲ. ಅಂತ ಟೈಮಲ್ಲಿ ಸರ್ಜರಿಯನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಸರ್ಜರಿ ಅಂದ್ರೆ ಏನು? ಒಂದು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ನಿಮ್ಮ ನೀಯಲ್ಲಿ ಒಂದು ಭಾಗ ಮಾತ್ರ ಮೂಳೆ ಸೌತಿದ್ರೆ ಅದನ್ನ ಮಾತ್ರ ರಿಪ್ಲೇಸ್ ಮಾಡೋದು. ಇಲ್ಲಾಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್. ನಿಮ್ದು 2 ಭಾಗ ಸೌದಿದ್ರೆ ಅದನ್ನ ಕಂಪ್ಲೀಟ್ ಆಗಿ ರಿಪ್ಲೇಸ್ ಮಾಡೋದನ್ನ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಗ್ರೇಡ್ 4 ಆರ್ಥರೈಟಿಸ್ಗೆ ನಾವು ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಅದನ್ನ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅಥವಾ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೊಂತೀವಿ. ಸೊ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಯಾರಿಗೆ ಮಾಡ್ತೀವಿ? ಸೊ ನಿಮ್ಮ ಮೂಳೆ 3 ಕಂಪಾರ್ಟ್ಮೆಂಟ್ ಅಂತ ಇರುತ್ತೆ. ಒಂದು ಪಟ್ಲೋಫಿಮರಲ್ ಜಾಯಿಂಟ್ ಅಂತೀವಿ, ಇನ್ನೊಂದು ಟಿಬಿಯೋಫಿಮರಲ್ ಜಾಯಿಂಟ್, ಮೀಡಿಯಲ್ ಅಂಡ್ ಲ್ಯಾಟರಲ್ ಅಂತ. ಈ 3 ಜಾಯಿಂಟ್ ಅಲ್ಲಿ ಒಂದೇ ಒಂದು ಜಾಯಿಂಟ್ ಇನ್ವಾಲ್ವ್ ಆಗಿದೆ ಅಂದ್ರೆ ಮೀಡಿಯಲ್ ಆರ್ ಲ್ಯಾಟರಲ್ ಅಂತ ಹೇಳಿದ್ರೆ ಟಿಬಿಯೋಫಿಮರಲ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆದಾಗ ನಾವು ಅದಕ್ಕೆ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಈಗ 2 ಕಂಪಾರ್ಟ್ಮೆಂಟ್ ಕೂಡ ಇನ್ವಾಲ್ವ್ ಆಗಿದೆ ಅಂದಾಗ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡೋ ವಿಧಾನ ಹಲವು. ಒಂದು, ನಾವು ನಾರ್ಮಲ್ ಆಗಿ ಮಾಡೋದು ವೇರ್ ಅಂಡ್ ಟೇರ್ ಆಗಿರೋ ಮೂಳೆನ ಕಟ್ ಮಾಡಿ ಅದಕ್ಕೆ ರೀಪ್ಲೇಸ್ ಮಾಡಿ ಸಾಫ್ಟ್ ಟಿಶ್ಯೂ ರಿಲೀಸ್ ಅಂತೀವಿ. ಅಂದ್ರೆ ಮಾಂಸ ಖಂಡಗಳು ಎಲ್ಲೆಲ್ಲಿ ಟೈಟ್ ಇರುತ್ತಲ್ಲ ಅದನ್ನೆಲ್ಲ ರಿಲೀಸ್ ಮಾಡೋದು. ಅದನ್ನ ಮೆಕ್ಯಾನಿಕಲ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಂಕ್ಷನಲ್ ಅಲೈನ್ಮೆಂಟ್ ಅಂತ ಅಂದ್ರೆ ಅರ್ಥ ಏನು? ನಿಮ್ಮ ನೀ ಜಾಯಿಂಟ್ ಅಲ್ಲಿ ನಿಮಗೆ ಇರೋ ಡಿಫಾರ್ಮಿಟಿ ಅಂದ್ರೆ ನಿಮ್ದು ಸ್ವಲ್ಪ ಒಳಗಡೆ ಹೋಗಿರ್ಬೋದು ಇಲ್ಲ ಹೊರಗಡೆ ಹೋಗಿರ್ಬೋದು, ಅದನ್ನ ಕಡಿಮೆ ಮಾಡಿ ಆ ಸಾಫ್ಟ್ ಟಿಶ್ಯೂ ರಿಲೀಸ್ ಅಂದ್ರೆ ಮಾಂಸಖಂಡ ಎಲ್ಲಿ ಟೈಟ್ ಇರೋದನ್ನ ನಿಧಾನವಾಗಿ ಸ್ವಲ್ಪ ಮಾತ್ರ ರಿಲೀಸ್ ಮಾಡಿ ಅದನ್ನ ರೀಪ್ಲೇಸ್ ಮಾಡಿ ಕೊಡ್ತೀವಿ. ಆಗ ನಿಮಗೆ ನೋವು ಕಡಿಮೆ ಆಗುತ್ತೆ. ಇದು ಮಾಡೋ ರೀತಿ ಏನು? ಒಂದು, ನಾವು ನಾರ್ಮಲ್ ಆಗಿ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಅಂತೀವಿ. ನಾವು ಕನ್ವೆನ್ಷನಲಿ ಮಾಡೋದು ಅಂದ್ರೆ ಕಟ್ ಮಾಡಿ ಆ ಹೋಗಿರೋ ಭಾಗನ ತೆಗೆದು ಹೊಸ ನೀ ಜಾಯಿಂಟ್ ನ ಹಾಕೋದು. ಇನ್ನೊಂದು ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ. ರೋಬೋಟ್ ಅಂದ್ರೆ ಒಂದು ರೊಬೋಟಿಕ್ ಹ್ಯಾಂಡ್ ಅಂತ ಇರುತ್ತೆ, ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ. ನಿಮ್ ನೀ ಜಾಯಿಂಟ್ ನ CT ಸ್ಕ್ಯಾನ್ ಮಾಡಿಸಿ ಅದನ್ನ ಅಪ್ಲೋಡ್ ಮಾಡಿ ಅದ್ರಲ್ಲಿ ಆಲ್ರೆಡಿ ಒಂದು ಪ್ಲಾನ್ ಮಾಡಿ ಅದರಿಂದ ನಿಮ್ಗೆ ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ರೊಬೋಟಿಕ್ ನೀ ಜಾಯಿಂಟ್ ಎಲ್ಲರಿಗೂ ಅವಶ್ಯಕತೆ ಇದೆಯಾ? ರೊಬೋಟಿಕ್ ನೀ ಜಾಯಿಂಟ್ ಇಂದ ನಿಮ್ಗೆ ಉಪಯೋಗ ಆಗತ್ತಾ? ರೊಬೋಟಿಕ್ ನೀ ಜಾಯಿಂಟ್ ಅಂದ್ರೆ ಏನು? ಸೊ ರೊಬೋಟಿಕ್ ನೀ ಜಾಯಿಂಟ್ ಇಂದ ನಾವು ಪ್ರಿಸಿಷನ್ ಕಟ್ ಅಂತೀವಿ. ಈಗ ನಾನು ಆ ರೋಬೋಟ್ ಇಂದ ಕಟ್ ಮಾಡೋದನ್ನ ಹೇಳ್ಬೋದು, ನಿಮ್ಗೆ 5 mm ಮಾತ್ರ ತೆಗೆದಿದ್ದೀವಿ, 7 mm ಮಾತ್ರ ತೆಗೆದಿದ್ದೀವಿ ಅಂತ. ಬಟ್ ನಾರ್ಮಲ್ ಆಗಿ ಮಾಡಿದಾಗ ಅದು ಹೇಳೋದು ತುಂಬಾ ಕಷ್ಟ.
ಇನ್ನೊಂದು ರೋಬೋಟಿಕ್ ಹ್ಯಾಂಡ್ ಅಂತೀವಿ. ಈಗ ನಮ್ಮ ಕೈ ತರ ರೋಬೋಟಿಕ್ ಹ್ಯಾಂಡ್ ತುಂಬಾ ಸ್ಟೇಬಲ್ ಇರುತ್ತೆ. ಕಟ್ ಮಾಡ್ಬೇಕಾದ್ರೆ ಆ ಕಟ್ ಅಷ್ಟಕ್ಕೆ ತಗೊಳತ್ತೆ. ಈಗ ನಾವು ರೋಬೋಟ್ ಯೂಸ್ ಮಾಡೋದನ್ನ ನಾವು ಹೇಳ್ಬೋದು, ತುಂಬಾ ಜಾಸ್ತಿ ಡಿಫಾರ್ಮಿಟಿ, ತುಂಬಾ ಕಾಲು ಸೌದಿದೆ, ಜಾಸ್ತಿ ಒಳಗೋಗಿದೆ ಇಲ್ಲ ಜಾಸ್ತಿ ಹೊರಗೋಗಿದೆ ಅನ್ನೋದನ್ನ ಈಸಿ ಮಾಡುತ್ತೆ ಆಪರೇಟ್ ಮಾಡಿ ಪೇಷಂಟ್ಗೆ ಬ್ಯಾಕ್ ಟು ಫಂಕ್ಷನ್, ಅಂದ್ರೆ ನೀವು ವಾಪಸ್ ಕೆಲ್ಸಕ್ಕೆ ಹೋಗೋ ತರ, ನೀವು ವಾಪಸ್ ನಿಮ್ಮ ಕೆಲಸ ಕಾರ್ಯ ಮಾಡೋ ತರ ಸಹಾಯ ಮಾಡುತ್ತೆ. ಸೊ ರೋಬೋಟಿಕ್ ನೀ ಜಾಯಿಂಟ್ ಇಂದ ಉಪಯೋಗ ಇದೆಯಾ? ಡೆಫಿನೆಟ್ಲಿ ಇದೆ. ಬಟ್ ಎಲ್ಲರಿಗೂ ಅವಶ್ಯಕತೆ ಇದೆಯಾ? ಅದು ಪೇಷಂಟ್ ಟು ಪೇಷಂಟ್ ಡಿಪೆಂಡ್ ಆಗುತ್ತೆ. ನಿಮ್ಮನ್ನ ಅಸೆಸ್ ಮಾಡಿ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ನಿಮ್ಗೆ ಅವಶ್ಯಕತೆ ಇದ್ರೆ ಹೇಳ್ತಾರೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.